ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನ ಪೂಜೆ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಶ್ರೇಷ್ಠವಾದ ಪೂಜೆಯಾಗಿದೆ. ಶ್ರೀರಾಮನು ಧರ್ಮದ ಪ್ರತೀಕ, ಸತ್ಯನಿಷ್ಠೆಯ ಮೂರ್ತಿ ಮತ್ತು ಆದರ್ಶ ಪುರುಷನಾಗಿ ಪೂಜಿಸಲ್ಪಡುತ್ತಾನೆ. ಆದ್ದರಿಂದ ಭಕ್ತಿಯಿಂದ, ಶ್ರದ್ಧೆಯಿಂದ ಶ್ರೀರಾಮನ ಪೂಜೆಯನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಸೌಖ್ಯ ಮತ್ತು ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಇಲ್ಲಿ ಮನೆಯಲ್ಲಿಯೇ ಸರಳವಾಗಿ ಹಾಗೂ ಕ್ರಮಬದ್ಧವಾಗಿ ಶ್ರೀರಾಮನ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ರಾಮನವಮಿಯನ್ನು ಹಿಂದೂ ಪಂಚಾಂಗದ ಪ್ರಕಾರ ಚಾಂದ್ರಮಾನ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ಅಥವಾ ನವಮಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ವರ್ಷ ಹಬ್ಬವನ್ನು ಮಾರ್ಚ್ 27 ಶುಕ್ರವಾರದಂದು ಆಚರಿಸಲಾಗುತ್ತದೆ. ರಾಮನವಮಿಯು ಭಗವಾನ್ ರಾಮನ ಜನ್ಮವನ್ನು ಆಚರಿಸುವ ದಿನವಾಗಿದೆ. ನಂಬಿಕೆಗಳ ಪ್ರಕಾರ ಶ್ರೀರಾಮನು ಚೈತ್ರ ಶುದ್ಧ ನವಮಿ ಪುನರ್ವಸು ನಕ್ಷತ್ರದ ಕರ್ಕ ಲಗ್ನದಲ್ಲಿ ನಿಖರವಾಗಿ ಅಭಿಜಿತ್ ಮುಹೂರ್ತದಲ್ಲಿ, ಅಂದರೆ ಮಧ್ಯಾಹ್ನ 12 ಗಂಟೆಗೆ ದಿನದ ಮಧ್ಯದಲ್ಲಿ ಜನಿಸಿದನು. ಈ ದಿನವನ್ನ ಅದ್ಧೂರಿಯಾಗಿ ದೇಶದ ವಿವಿಧ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಇನ್ನು ರಾಮನವಮಿಯು ಪ್ರಪಂಚದಾದ್ಯಂತದ ಹಿಂದೂಗಳಲ್ಲಿ ಅಪಾರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಹಬ್ಬವು ಶ್ರೀರಾಮನ ದೈವಿಕ ಅವತಾರವಾದ ವಿಷ್ಣುವಿನ 7ನೇ ಅವತಾರವನ್ನು ಪೂಜಿಸುವ ದಿನವಾಗಿದೆ. ಶ್ರೀರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬವಾಗಿದೆ. ಇದು ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನವನ್ನು ಸೂಚಿಸುತ್ತದೆ. ಈ ದಿನವನ್ನು ವಿಶೇಷವಾಗಿ ಪಾನಕ ಮತ್ತು ಕೋಸಂಬರಿಗಳನ್ನು ವಿತರಿಸುವ ಮೂಲಕ ಹಾಗೂ ದೇವಾಲಯಗಳಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಸಂಗೀತ ಕಚೇರಿಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪೂಜೆಯ ಸಿದ್ಧತೆ. ಮೊದಲು ಪೂಜೆಗೆ ಸಿದ್ಧತೆ ಅತ್ಯಂತ ಮುಖ್ಯ. ಪೂಜೆ ಮಾಡುವ ಮೊದಲು ಮನೆಯನ್ನು, ವಿಶೇಷವಾಗಿ ಪೂಜಾ ಕೋಣೆಯನ್ನು ಸ್ವಚ್ಛವಾಗಿರಿಸಬೇಕು. ಸ್ವಚ್ಛತೆಯು ದೇವರ ಸಾನ್ನಿಧ್ಯಕ್ಕೆ ಮೂಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಂತರ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಸಿದ್ಧರಾಗಬೇಕು. ಸಾಧ್ಯವಾದರೆ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಶುಭಕರ. ಪೂಜೆ ಮಾಡುವ ಸ್ಥಳದಲ್ಲಿ ಶ್ರೀರಾಮನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದರ ಮುಂದೆ ದೀಪ ಹಚ್ಚಲು ಸಿದ್ಧತೆ ಮಾಡಿಕೊಳ್ಳಬೇಕು. ವಿಗ್ರಹ ಇದ್ದರೆ ಅಭಿಷೇಕ ಮಾಡುವುದು ಶ್ರೇಷ್ಠ. ಪಂಚಾಮೃತದಿಂದ ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ ಅಭಿಷೇಕ ಮಾಡಿ ನಂತರ ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಅಭಿಷೇಕ ಮಾಡುವಾಗ ಓಂ ಶ್ರೀರಾಮಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಮಾಡಬಹುದು. ಫೋಟೋ ಇದ್ದರೆ ಅಭಿಷೇಕವನ್ನು ಮಾಡದೆ ಸರಳವಾಗಿ ಪೂಜೆ ಮಾಡಬಹುದು. ಪೂಜಾ ಸಾಮಗ್ರಿಗಳನ್ನು ಕೂಡ ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಹೂವುಗಳು, ತುಳಸಿ ದಳ, ಚಂದನ, ಕುಂಕುಮ, ದೀಪ, ಅಗರಬತ್ತಿ, ಕರ್ಪೂರ, ಹಣ್ಣುಗಳು ಹಾಗೂ ನೈವೇದ್ಯಕ್ಕಾಗಿ ಸಿಹಿ ಪದಾರ್ಥಗಳು ಅಥವಾ ಪಂಚಾಮೃತ ಇತ್ಯಾದಿಗಳನ್ನು ಇಟ್ಟುಕೊಳ್ಳಬೇಕು. ಶ್ರೀರಾಮನಿಗೆ ತುಳಸಿ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ತುಳಸಿ ದಳವನ್ನು ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ. ಪೂಜೆಯ ಪ್ರಾರಂಭದಲ್ಲಿ ದೀಪವನ್ನು ಹಚ್ಚುವುದು ಅತ್ಯಂತ ಮುಖ್ಯ. ದೀಪವು ಜ್ಞಾನವನ್ನು ಮತ್ತು ಅಜ್ಞಾನ ನಿವಾರಣೆಯನ್ನು ಸೂಚಿಸುತ್ತದೆ. ನಂತರ ನೈವೇದ್ಯವನ್ನು ಸಮರ್ಪಿಸಬೇಕು. ಹಣ್ಣುಗಳು, ಪಾಯಸ ಹಾಗೂ ಪಾನಕ ಮತ್ತು ಕೋಸಂಬರಿ ಯಾವುದೇ ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ ನೈವೇದ್ಯಂ ಸಮರ್ಪಯಾಮಿ ಎಂದು ಹೇಳಬೇಕು. ನೈವೇದ್ಯವನ್ನು ಅರ್ಪಿಸುವಾಗ ಮನಸ್ಸಿನಲ್ಲಿ ದೇವರು ಅದನ್ನು ಸ್ವೀಕರಿಸುತ್ತಿದ್ದಾನೆ ಎಂಬ ಭಾವನೆ ಇರಬೇಕು. ಅನಂತರ ಕರ್ಪೂರದಿಂದ ಆರತಿ ಮಾಡಬೇಕು. ಆರತಿ ಮಾಡುವಾಗ ಯಾವುದೇ ರಾಮ ಭಜನೆಗಳನ್ನು ಹಾಡಬಹುದು. ಆರತಿಯ ನಂತರ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಪೂಜೆಯೆಲ್ಲ ಮುಗಿದ ನಂತರ ಶ್ರೀರಾಮನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬಹುದು. ಶ್ರೀರಾಮನಿಗೆ ಸಂಬಂಧಿಸಿದ ಮಂತ್ರಗಳು: ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಥವಾ ಶ್ರೀರಾಮ ರಕ್ಷಾ ಮಂತ್ರ, ಓಂ ಶ್ರೀ ಹ್ರೀಂ ಕ್ಲೀಂ ರಾಮಚಂದ್ರಾಯ ಶ್ರೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಅಥವಾ 108 ಬಾರಿ ಜಪಿಸಬಹುದು. ಮಂತ್ರವನ್ನು ಜಪಿಸುವ ಮೊದಲು ಒಂದು ಬಟ್ಟಲಲ್ಲಿ ಗಂಗಾಜಲವನ್ನು ತೆಗೆದುಕೊಳ್ಳಿ. ಮಂತ್ರವನ್ನು ಪಠಿಸಿದ ಬಳಿಕ ಆ ಗಂಗಾಜಲವನ್ನು ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಸಿಂಪಡಿಸಿ. ಇದರಿಂದ ಮನೆಯ ವಾಸ್ತುದೋಷಗಳು ನಿವಾರಣೆಯಾಗುತ್ತದೆ ಹಾಗೂ ಮಂತ್ರಜಪವು ಮನಸ್ಸನ್ನು ಶುದ್ಧಗೊಳಿಸಿ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ. ಪೂಜೆ
ಮತ್ತು ಮಂತ್ರಗಳನ್ನು ಪಠಿಸಿದ ನಂತರ ಕೊನೆಯಲ್ಲಿ ನೈವೇದ್ಯವನ್ನು ಪ್ರಸಾದವಾಗಿ ಎಲ್ಲರಿಗೂ ಹಂಚಬೇಕು. ಶ್ರೀರಾಮನವಮಿ ದಿನ ಪಾನಕ ಮತ್ತು ಕೋಸಂಬರಿಯನ್ನು ಹೆಚ್ಚು ಜನರಿಗೆ ಹಂಚುವುದರಿಂದ ನಮ್ಮ ಪಾಪಗಳು ಕಳೆದು ಶ್ರೀರಾಮನ ಆಶೀರ್ವಾದ ದೊರೆಯುತ್ತದೆ. ವಿಶೇಷವಾಗಿ ರಾಮನವಮಿ ದಿನ ಶ್ರೀರಾಮನ ಪೂಜೆ ಮಾಡುವುದು ಅತ್ಯಂತ ಶುಭಕರ. ಆ ದಿನ ಉಪವಾಸವಿದ್ದು ಪೂಜೆ ಮಾಡಿದರೆ ಹೆಚ್ಚು ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಪ್ರತಿದಿನವೂ ಸರಳವಾಗಿ ರಾಮನಾಮವನ್ನು ಜಪಿಸುವುದರಿಂದ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ಶ್ರೀರಾಮನ ಪೂಜಾ ವಿಧಿಯು ಕೇವಲ ಆಚರಣೆ ಮಾತ್ರವಲ್ಲ, ಅದು ನಮ್ಮ ಜೀವನದಲ್ಲಿ ಸತ್ಯ, ಧರ್ಮ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುವ ಒಂದು ಆತ್ಮೀಯ ಸಾಧನೆ. ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಪೂಜೆ ಮಾಡಿದರೆ ಶ್ರೀರಾಮನ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ. ಈ ಮೇಲಿನ ಮಾಹಿತಿಗಳು ಇಷ್ಟವಾದಲ್ಲಿ ಜೈ ಶ್ರೀರಾಮ್ ಎಂದು ಭಕ್ತಿಯಿಂದ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.